ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಗೋಬಿ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಅದಕ್ಕಿಂತ ಮುಂಚೆ ನಾವು ಈ ಗೋಬಿ ಫ್ರೈಡ್ ರೈಸ್ ಮಾಡಕ್ಕೆ ಯಾವುದೇ ತರ ಸಾಸ್ ಬಳಸಲಾರದೆ ಮನೆಯಾಗಿರೋ ಪದಾರ್ಥಗಳಿಂದಾನೇ ಸೂಪರ್ ಆಗಿ ಟೇಸ್ಟಿ ಆಗಿರುವಂತ ಗೋಬಿ ರೈಸ್ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ನಾನು ಗೋಬಿನ ಏನ್ ಮಾಡೇನ್ರಿ, ಸಣ್ಣ ಸಣ್ಣದಾಗಿ ತುಂಡುಗಳನ್ನಾಗಿ ಈ ತರ ಕಟ್ ಮಾಡ್ಕೋಬೇಕ್ರಿ. ಮೊದಲ ಈ ಕಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿನ್ರಿ ಒಂದ್ ಪ್ಲೇಟ್ದಾಗ. ಇದನ್ನ ಏನ್ ಮಾಡಮ್ರಿ, ಬಿಸಿನೀರ್ ಒಳಗ ಹಾಕಿ ಒಂದೆರಡು ಕುದಿ ಅಥವಾ ಒಂದ್ ಕುದಿ ಬಂದ್ರ ಸಾಕ್ ನೋಡ್ರಿ. ನಿಮ್ಗಿಲ್ಲ ಕುದಿಸೋದಿಲ್ಲ ಅಂದ್ರು ಬಿಸಿನೀರ್ ಒಳಗ ಒಂದ್ 10 ನಿಮಿಷರೇ ಇದನ್ನ ನೆನ್ಸಿಟ್ಕೋಬೇಕು ನೋಡ್ರಿ, ಸ್ವಲ್ಪ ಉಪ್ಪು ಹಾಕೊಂಡು. ಅದೇ ರೀತಿ ನಾನು ಕೂಡ ಇಲ್ಲಿ ಉಪ್ಪು ಹಾಕೊಂಡು ಇದನ್ನ ಒಂದ್ ಕುದಿ ಬರುತ್ತನ ಕುದಿಸ್ಕೊಳತೀನಿ ನೋಡ್ರಿ. ನೀವು ನೋಡ್ತಾ ಇರ್ಬೋದ್ರಿ, ಒಂದ್ ಕುದಿ ಬಂದೈತ್ರಿ ಇವಾಗ. ಇವಾಗ ಏನ್ ಮಾಡಮ್ರಿ, ಒಂದ್ ಪ್ಲೇಟ್ದಾಗ ಇದನ್ನ ತೆಗ್ದಿಟ್ಕೊಳ್ಮಂತ್ರಿ. ಇಲ್ಲಿ ನೋಡ್ರಿ, ನಾ ಗೋಬಿನ ತೆಗ್ದಿಟ್ಕೊಂಡಿನ್ರಿ ಒಂದ್ ಬೌಲ್ದಾಗ. ಇದಕ್ಕೆ ಏನ್ ಮಾಡಮ್ರಿ, ಒಂದ್ ಅರ್ಧ ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನ್ರಿ. ಅದೇ ರೀತಿ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಾ ಪೌಡ್ರ್, ಸ್ವಲ್ಪ ಧನಿಯಾ ಪುಡಿ, ಮತ್ತ ಒಂದ್ ಸ್ವಲ್ಪ ಫುಡ್ ಕಲರ್ ಕೂಡ ಹಾಕೊಳತೀನಿ ನೋಡ್ರಿ. ಇದು ಆಪ್ಷನಲ್ ಐತ್ರಿ, ನೀವು ಬೇಕಂದ್ರೆ ಹಾಕೋಬಹುದ್ರಿ, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದ್ರಿ. ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ಮೊದಲ ಸ್ವಲ್ಪ ಉಪ್ಪ ಖಾರ ಅನ್ನೋದು ಹಿಡಿಬೇಕ್ರಿ ಗೋಬಿ, ಅದಕ್ಕಂತ ಹೇಳಿ ಮಿಕ್ಸ್ ಮಾಡ್ಕೊಂಡೇನ್ರಿ. ಮಿಕ್ಸ್ ಆದ ನಂತರ ಇದಕ್ಕೊಂದ್ 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್, ಒಂದ್ 2 ಸ್ಪೂನ್ ಆಗೋಷ್ಟು ಮೈದಾ ಹಾಕೊಂಡೇನ್ರಿ. ನೀವು ಮೈದಾ ಕಾರ್ನ್ಫ್ಲವರ್ ಇಲ್ಲಾಂದ್ರ ಬರೇ ರೈಸ್ ಫ್ಲವರ್ ಕೂಡ ಹಾಕೋಬಹುದು ನೋಡ್ರಿ. ಇವಾಗ ಏನ್ ಮಾಡಮ್ರಿ, ಇದನ್ನ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ಸ್ವಲ್ಪ ನೀರ್ ಚಿಮುಕ್ಸಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ಜಾಸ್ತಿ ತೆಳು ಮಾಡಕ್ ಹೋಗ್ಬೇಡ್ರಿ, ಜಸ್ಟ್ ಅದಕ್ಕ ಹಿಟ್ ಅನ್ನೋದು ಗೋಬಿಗೆ ಅಂಟ್ಬೇಕ್ರಿ, ಅಷ್ಟ್ರ ತನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ನೋಡ್ರಿ, ಈ ತರ ಆಗ್ಬೇಕು ನೋಡ್ರಿ. ಜಸ್ಟ್ ಅದಕ್ಕ ಹಿಟ್ ಅನ್ನೋದು ಕೋಟ್ ಆಗ್ಬೇಕ್ರಿ. ಇವಾಗ ಇದು ರೆಡಿ ಆಗೈತ್ರಿ. ನಾವ್ ಎಣ್ಣೆ ಒಳಗ ಫ್ರೈ ಮಾಡ್ಕೊಳ್ಳುವಂತ್ರಿ. ಇಲ್ಲಿ ನೋಡ್ರಿ, ಎಣ್ಣೆ ಕೂಡ ಕಾಯ್ದೈತ್ರಿ. ಎಣ್ಣೆ ಒಳಗ ಈ ಗೋಬಿನ ಹಾಕೊಳತೀನ್ರಿ. ಇದನ್ನ ಏನ್ ಮಾಡ್ಬೇಕ್ರಿ, ಎಣ್ಣೆ ಒಳಗ ಕ್ರಿಸ್ಪಿ ಆಗುತ್ತನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಲೋ ಟು ಮೀಡಿಯಂ ಇಟ್ಟು ಇದನ್ನ ಕ್ರಿಸ್ಪಿ ಆಗುತ್ತನ ಫ್ರೈ ಮಾಡ್ಕೋಬೇಕು ನೋಡ್ರಿ. ನೋಡ್ತಾ ಇರ್ಬೋದ್ರಿ. ಇವಾಗ ನೋಡ್ರಿ, ಕ್ರಿಸ್ಪಿ ಅನ್ನೋದು ಯಾವ ರೀತಿ ಆಗೈತೆ ಅಂತ ಹೇಳಿ. ಇವಾಗ ಗೋಬಿ ಫ್ರೈ ಮಾಡೋದು ಕೂಡ ಮುಗೀತ್ರಿ. ಇದನ್ನ ಏನ್ ಮಾಡಮ್ರಿ, ಒಂದ್ ಪ್ಲೇಟ್ದಾಗ ತೆಗ್ದಿಟ್ಕೊಳ್ಳುವಂತ್ರಿ. ನೋಡ್ರಿ, ಇವಾಗ ಗೋಬಿ ಕೂಡ ಫ್ರೈ ಆಗೋದೈತ್ರಿ. ನೆಕ್ಸ್ಟ್ ಏನ್ ಮಾಡಮ್ರಿ, ಈಗ ಒಂದ್ ಕಡಾಯಿ ಇಟ್ಕೊಂಡೇನ್ರಿ. ಕಡಾಯಿ ಒಳಗು ಒಂದ್ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೇನ್ರಿ. ಸಣ್ಣದಾಗಿ ಕಟ್ ಮಾಡಿರುವಂತ ಬೆಳ್ಳುಳ್ಳಿ ಕೂಡ ಹಾಕೊಂಡೇನಿ ನೋಡ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ಕ್ಯಾರೆಟ್ ತುರಿ ಕೂಡ ಹಾಕೊಂಡೇನ್ರಿ. ಅಂದ್ರೆ ಕ್ಯಾರೆಟ್ ಸಣ್ಣದಾಗಿ ಕಟ್ ಮಾಡ್ಕೊಂಡೇನ್ರಿ. ಒಂದು ಕ್ಯಾಪ್ಸಿಕಮ್ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಇದನ್ನ ಒಂದ್ಸರ್ತಿ ಫ್ರೈ ಮಾಡ್ಕೊಳ್ವಂತ್ರಿ. ಮೊದಲ ಇದು ಫ್ರೈ ಆಗಾನ 1 ಕಪ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿರುವಂತ ಉಳ್ಳಾಗಡ್ಡಿ ಹಾಕೊಂಡೇನ್ರಿ. ಇದು ಕೂಡ ಅಷ್ಟೇ ರೀ, ಸೇಮ್ ಒಂದ್ 2 ನಿಮಿಷ ಫ್ರೈ ಮಾಡ್ಕೊಳ್ಮಂತ್ರಿ. ನೋಡ್ರಿ, ಇವಾಗ ಇದು ಫ್ರೈ ಆಗೇತ್ರಿ. ಇವಾಗ ಏನ್ ಮಾಡಮ್ರಿ, ಇದಕ್ಕ ನಾವ್ ಏನು ಫ್ರೈ ಮಾಡಿ ಇಟ್ಕೊಂಡಿದೀವಲ್ರಿ ಗೋಬಿ, ಅದನ್ನ ಹಾಕೊಂಡು ಒಂದು ಹೈ ಟು ಮೀಡಿಯಂ ಇಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಮಂತ್ರಿ. ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ರೀ. ಒಂದ್ 2 ನಿಮಿಷ ಆದ್ರ ಸಾಕ್ ನೋಡ್ರಿ. ಇವಾಗ ನೋಡ್ರಿ, ಗೋಬಿ ಅನ್ನೋದು ಮಿಕ್ಸ್ ಮಾಡ್ಕೊಳತೀನ್ರಿ. ಇವಾಗ ನಾವ್ ರೈಸ್ ಏನ್ ಇಟ್ಕೊಂಡಿದೀವಲ್ರಿ, ಇದಕ್ಕ ಒಂದ್ ಬೌಲ್ ಆಗೋಷ್ಟು ನಾನ್ ರೈಸ್ ಹಾಕೊಳತೀನಿ ನೋಡ್ರಿ. ಅದೇ ರೀತಿ 1 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕೊಂಡೇನಿ ನೋಡ್ರಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಬಂದ್ರಿ. ನೋಡ್ರಿ, ಕೇವಲ ಒಂದ್ 10 ರಿಂದ 15 ನಿಮಿಷದಾಗ ನೀವು ಮಕ್ಕಳಿಗೆ ಈವ್ನಿಂಗ್ ಸ್ನಾಕ್ಸ್ ಆದ್ರೂ ಕೊಡ್ಬೋದ್ರಿ, ಅಥವಾ ಬೆಳಗ್ಗೆ ಟಿಫಿನ್ ಬಾಕ್ಸ್ ಕೊಡ್ಬೋದ್ರಿ, ಅಥವಾ ಮಧ್ಯಾಹ್ನ ಡಿನ್ನರ್ ಕೂಡ ಈ ತರ ಮಾಡ್ಕೋಬಹುದು ನೋಡ್ರಿ. ಸೂಪರ್ ಆಗಿ ಹೆಲ್ದಿ ಆಗಿರುವಂತ ಗೋಬಿ ಫ್ರೈಡ್ ರೈಸ್ ಕೂಡ ರೆಡಿ ಐತ್ ನೋಡ್ರಿ. ನನ್ನ ರೆಸಿಪಿ ನಿಮಗ್ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದ್ ಲೈಕ್ ಮಾಡ್ರಿ, ಹಂಗೆ ಚಾನೆಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇದೇ ರೀತಿ ನೀವು ಕೂಡ ಮನೆಯೊಳಗ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ. ನೋಡ್ರಿ, ಗೋಬಿ ಫ್ರೈಡ್ ರೈಸ್ ಜೊತೆ ಒಂದ್ ಸ್ವಲ್ಪ ಈರುಳ್ಳಿ, ಒಂದ್ ಲೆಮನ್ ಇಟ್ಕೊಂಡ್ ತಿಂದ್ರ ಸೂಪರ್ ಆಗಿ ಎಮ್ಮಿ ಟೇಸ್ಟ್ ಬರ್ತೈತಿ ನೋಡ್ರಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ನಂಗೆ ಕಮೆಂಟ್ ಕೂಡ ಮಾಡ್ರಿ.